ವಿಲನ್ ಕ್ಯಾರೆಕ್ಟರ್ ಅಂತ ಅಂದರೆ ಈಗ ನಾನು ಅವಾಗಲೇ ಹೇಳಿದೆ, ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಎಷ್ಟು ಮುಖ್ಯ ಆಗುತ್ತೋ ವಿಲನ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ವಿಲನ್ ಕ್ಯಾರೆಕ್ಟರ್ಗೆ ಪಕ್ಕ ನೀವು ಸೂಟ್ ಆಗ್ತೀರಾ ಅಂತ. ಮೇಡಮ್ ನಾನು ಹೀರೋ ಆಗಬೇಕು ಅಂತ ಬಂದವನು. ಬಟ್ ನಿಮ್ಮ ಕಣ್ಣು ನೋಡಿದ ತಕ್ಷಣ ಅದು ವಿಲನ್ ಅನ್ನೋ ಥರನೇ ಫೀಲ್ ಬಂದ್ಬಿಡುತ್ತಲ್ಲ ಸರ್. ಜನರು ಬೇಗ ಮೆಚ್ಕೊಂಡು ಬಿಡ್ತಾರೆ ನಿಮ್ಮನ್ನ. ಅಲ್ಲ, ಜನರು ಮೆಚ್ಕೊಳ್ತಾರೆ ಅಂತಂದಾಗ ಜನರು ಮೆಚ್ಕೊಳ್ಳೋ ಎಲ್ಲ ವಿಷಯಕ್ಕೂ ನಾವು ಕೃತಜ್ಞರು, ಋಣಿಯಾಗಿರ್ತೀವಿ. ಜನ ಮೆಚ್ಕೊಳ್ತಾರೆ ಮತ್ತು ಮೆಚ್ಕೋಬೇಕು ಅಂತಲೇ ಎಷ್ಟೋ ಪ್ರಯತ್ನ ಮಾಡ್ತಿರ್ತೀವಿ. ನೋಡಿದ ತಕ್ಷಣವೇ ಮೆಚ್ಕೊಳ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಕು. ಅದರ ನಂತರದ್ದು ಬೇರೆ ಏನೋ ಕುಸರಿ ಕೆಲಸ ಮಾಡಿಕೊಂಡು ನಮಗೆ ಬೇಕಾಗಿರೋ ಪಾತ್ರಗಳನ್ನ ಮುಂದೆ ಮಾಡ್ತಾ ಹೋಗೋಣ. ಬಟ್ ಈಗ ಈ ಸಿನಿಮಾದಲ್ಲಿ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಇದು ಡೈರೆಕ್ಟ್ರು ಕೊಟ್ಟಿದ್ದೋ ನಾನು ತಗೊಂಡಿದ್ದೋ ಈ ಪಾತ್ರ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಡೈರೆಕ್ಟ್ರು ಬಂದರು ಒಂದಿನ, ಸರ್ ಬನ್ನಿ ಸರ್, ಇಲ್ಲಿ ಒಂದು ಕತೆ ಇದೆ, ಒಂದು ಹಿಂಗೆ ಅಂತಂದರು. ಏನು ಸರ್ ಕತೆ ಅಂತ, ಹಿಂಗೆ ಅಂತ. ಆಗಿನ್ನೂ ಫುಲ್ ವರ್ಷನ್ ಏನು ರೆಡಿ ಆಗಿರಲಿಲ್ಲ, ಜಸ್ಟ್ ಸ್ಕೆಲಿಟನ್ ಅಷ್ಟೇ. ಹೀಗೆ 4 ಜನ ಹುಡುಗರು ಹಿಂಗಾಗುತ್ತೆ, ಹೀಗೆ ಅಂತ ಎಲ್ಲ ಹೇಳಿದರು. ಇಂತಿಂಥ ಕ್ಯಾರೆಕ್ಟರ್ಗಳು ಬರ್ತವೆ, ಹಾಗೆ ಇಷ್ಟೆಲ್ಲ ಹೇಳಿದ ಮೇಲೆ ಕತೆ ಹೇಗಿದೆ, ಕತೆ ಇಲ್ಲಿ ಈ ಥರ ಮಾಡಿಕೊಂಡ್ರೆ ಆ ಥರ ಮಾಡಿಕೊಂಡ್ರೆ ಏನಾದ್ರು ಸ್ವಲ್ಪ ಇದಾಗ್ತಲ್ಲ, ಒಟ್ಟಿಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ಏನೋ ಒಂದಷ್ಟು ಚೇಂಜಸ್ ಹೇಳಿದೆ. ಆಮೇಲೆ ನೀವು ಯಾವ ಕ್ಯಾರೆಕ್ಟರ್ ಮಾಡ್ತೀರಾ ಸರ್, ನನ್ನ ಕೇಳಿದರೆ ಹೇಗೆ, ಡೈರೆಕ್ಟರ್ ನೀವು ಹೇಳಿ. ಇಲ್ಲ ಸರ್, ಯಾವ ಕ್ಯಾರೆಕ್ಟರ್ ಮಾಡ್ತೀರ ಅಂತ ಹೇಳಿ ಆ ಕ್ಯಾರೆಕ್ಟರ್ ನಾನು ಮಾಡಿಸ್ತೀನಿ ಅಂತ. ಆ್ಯಕ್ಚುಲಿ ಆ ಕೇಳಿದಾಗ ಒಂದು ನಮಗೆ ಖುಷಿ ಆಗುತ್ತೆ. ಆ ವ್ಯಕ್ತಿ ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ಆಗಿರ್ಬೋದು, ವಿಶ್ವಾಸ ಇರ್ಬೋದು, ಮತ್ತು ಖುಷಿ ಜೊತೆಗೆ ಜವಾಬ್ದಾರಿ 10 ಪಟ್ಟು ಜಾಸ್ತಿ ಆಗುತ್ತೆ. ಅಷ್ಟು ನಂಬಿಕೆ ಇಟ್ಕೊಟ್ಟಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು. ಎರಡನ್ನೂ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಮಾಮೂಲು ಒಂದು ಬಿಸ್ನೆಸ್ ಇರುತ್ತೆ ಒಂದು, ಆ ಬಿಸ್ನೆಸ್ನಲ್ಲಿ ಒಂದು ಬೇರೆ ಏನೋ ಒಂದು ಸೈಡ್ ಬಿಸ್ನೆಸ್ ಏನೋ ಒಂದು ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಆ ಒಂದು ಸೈಡ್ ಬಿಸ್ನೆಸ್ನಲ್ಲಿ ಈ ಲವ್ ಬರ್ಡ್ಸು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ತಗಲು ಹಾಕ್ಕೊಳ್ತಾರೆ. ಓವರಾಲ್ ಅದರಿಂದ ಅವರು ಆಚೆ ಹೇಗೆ ಬರ್ತಾರೆ ಅನ್ನೋದು ಕಥೆಯಾಗಿರುತ್ತೆ. ಇಲ್ಲಿ ನನ್ನ ಪಾತ್ರಕ್ಕೆ ಅವರು ಅಬ್ಬರಗಳನ್ನಾಗಲಿ ಅಥವಾ ತುಂಬ ಕ್ರಿಯಾಲಿಟಿನ ಆಗಲಿ ಅಥವಾ ತುಂಬ ಸೆಟಲ್ಲಾಗಿ ಯಾವುದನ್ನು ಆ ಥರದ್ದೇನು ಮಾಡಿ ತುಂಬ ಸಹಜವಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಈಗ ಒಂದು ಅಂಗಡಿಗೆ ಹೋದಾಗ ಒಬ್ಬ ವ್ಯಾಪಾರಸ್ಥ ಹೇಗೆ ಮಾತಾಡ್ತಾನೆ ಅದೇ ಟ್ರೀಟ್ಮೆಂಟಲ್ಲೇ ಒಟ್ಟಾರೆಯಾಗಿ ತುಂಬ ಸಹಜವಾಗಿರ್ತಕ್ಕಂಥ ಒಂದು ಸಹಜ ಪಾತ್ರದ ಥರನೇ ಅವರು ಕಟ್ಕೊಟ್ರು. ಮತ್ತು ನಾವೂ ಅವರು ಹಾಗೆ ಹೇಳಿದಾಗ ಅವ್ರು ಹೇಳ್ತಾನೆ ನಮ್ಮ ಕಣ್ಮುಂದೆ ಒಂದು ಆ ಕ್ಯಾರಿಕೇಚರ್ ಬಂದುಬಿಡುತ್ತೆ. ಜಸ್ಟ್ ಅದನ್ನು ಎನ್ಯಾಕ್ಟ್ ಮಾಡಿದ್ವಿ. ಅದು ಅವ್ರಿಗೇನಾದ್ರು ತುಂಬ ಖುಷಿ ಕೊಟ್ಟಿದೆ ಅಂತಂದರೆ